ಲವ್ ಮಾಕ್ಟೈಲ್ 3 ಡಾರ್ಲಿಂಗ್ ಕೃಷ್ಣ ಅವರ ಡೈರೆಕ್ಷನ್ ಬರ್ತಾ ಇರುವಂಥ ಲವ್ ಮಾಕ್ಟೈಲ್ ಸೀರೀಸ್ನ ಲಾಸ್ಟ್ ಪಾರ್ಟ್. ನೀವೇನಾದರೂ ಪಾರ್ಟ್ 1 ನೋಡಿ ಅಥವಾ ಪಾರ್ಟ್ 2 ಫಿಲಮ್ನ ನೋಡಿ ಈ ಫಿಲಮ್ ಕೂಡ ಅಂದರೆ ಲವ್ ಮಾಕ್ಟೈಲ್ 3ನೂ ಕೂಡ ಅದೇ ಥರ ಇರುತ್ತೆ ಅಂತ ಅನ್ಕೋಬೇಡಿ. ಯಾಕೆ ಅಂತಂದರೆ ಇದು ಅದರ ಕಂಟಿನ್ಯೂಯೇಷನ್ ಆಗಿದ್ರೂ ಕೂಡ ನಿಮಗೆ ಒಂದು ಡಿಫ್ರೆಂಟ್ ಫೀಲ್ನ ಕೊಡುತ್ತೆ. ಹಾಗಾದರೆ ಬನ್ನಿ ಲವ್ ಮಾಕ್ಟೈಲ್ 3 ಹೇಗಿದೆ ಅಂತ ನಾವು ನೋಡಿಕೊಂಡು ಮಾತಾಡ್ಕೊಬರೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು 1000 ಸಬ್ಸ್ಕ್ರೈಬರ್ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಇನ್ನು ಲವ್ ಮಾಕ್ಟೈಲ್ 3 ವಿಷಯಕ್ಕೆ ಬರೋದಾದರೆ ಪಾರ್ಟ್ 2 ಅಲ್ಲಿ ಆದಿ ಅವರು ಅಂದರೆ ಡಾರ್ಲಿಂಗ್ ಕೃಷ್ಣ ಅವರು ಒಂದು ಹೆಣ್ಮಗುನ ದತ್ತು ತಗೊಂಡು ಆ ಹೆಣ್ಮಗುಗೆ ನಿಧಿ ಅಂತ ಹೆಸರಿಟ್ಟಿರ್ತಾರಲ್ವಾ. ಸೊ ಆ ಹೆಣ್ಮಗು ಇವಾಗ ಬೆಳೆದು ದೊಡ್ಡದಾಗಿರುತ್ತೆ. ಆ್ಯಂಡ್ ಆ ಹೆಣ್ಮಗು ಇವರ ಲೈಫಲ್ಲಿ ಬಂದಮೇಲೆ ಡಾರ್ಲಿಂಗ್ ಕೃಷ್ಣ ಅವರು ಅಂದರೆ ಆದಿ ಅವರು ಒಬ್ಬ ತಂದೆಯಾಗಿ ಅವರ ಲೈಫ್ನ ಹೇಗೆ ಚೇಂಜ್ ಆಗುತ್ತೆ ಮತ್ತು ಇವರಿಬ್ಬರ ಬಾಂಧವ್ಯ ಹೆಂಗಿರುತ್ತೆ. ಆ್ಯಂಡ್ ಈ ಮಗು ಸ್ಕೂಲ್ಗೆ ಹೋದ್ಮೇಲೆ ಅಲ್ಲಿ ಮಾಡುವಂಥ ತುಂಟತನ ಏನು, ಅಲ್ಲಿ ನಡೆಯುವಂಥ ಫನ್ ಫ್ಯಾಕ್ಟ್ಸ್ಗಳು ಏನು, ಅದರಿಂದ ಒಬ್ಬ ತಂದೆಯಾಗಿ ಇವರು ಏನೇನೆಲ್ಲ ಫೇಸ್ ಮಾಡಬೇಕಾಗತ್ತೆ ಅನ್ನೋದನ್ನೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೀಗೆ ಇಬ್ಬರು ಹ್ಯಾಪಿಯಾಗಿ ಖುಷಿಯಾಗಿರಬೇಕಾದ್ರೆ ಇವರ ಲೈಫಲ್ಲಿ ಒಂದು ಮೇಲ್ ಪೇರೆಂಟಿಂಗ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಅಂದರೆ ಒಂದು ಹೆಣ್ಮಗುನ ದತ್ತು ತಗೋಬೇಕು ಅಂತಂದರೆ ಸರ್ಟೆನ್ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿದೆ. ಅದು ಕೂಡ ಒಂದು ಸಿಂಗಲ್ ಮೇಲ್ ಪೇರೆಂಟ್ ದತ್ತು ತಗೋಬೇಕು ಅಂದರೆ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿದೆ. ಆ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಇವರ ಲೈಫಲ್ಲಿ ಅಪ್ಲೈ ಆದಾಗ ಇವರ ಲೈಫಲ್ಲಿ ಏನೇನೆಲ್ಲ ಆಗುತ್ತೆ ಆ್ಯಂಡ್ ಅದರಿಂದ ಇವರು ಏನೇನೆಲ್ಲ ಫೇಸ್ ಮಾಡಬೇಕಾಗತ್ತೆ ಮತ್ತು ಇಂಟರ್ವೆಲ್ ಬಂದಾಗ ಅಲ್ಲಿ ಬರುವಂಥ ಟ್ವಿಸ್ಟ್ ಅದೇನು ಅನ್ನೋದು ಈ ಫಿಲಮ್ನ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಗಿರುತ್ತೆ. ಸೊ ಈ ಫಿಲಮ್ ಎಂಟೈರ್ ಕಂಪ್ಲೀಟ್ಲಿ ಸ್ಕೂಲ್, ಕೋರ್ಟ್ ಆ್ಯಂಡ್ ಮನೆ ಇವು ಮೂರರ ಮುಖಾಂತರನೇ ನಡೀತಾ ಇರುತ್ತೆ. ಇನ್ನು ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ಅದು ಕಂಪ್ಲೀಟ್ ಸ್ಪಾಯ್ಲರ್ ಆಗೋಗುತ್ತೆ, ಸೊ ಬೇಡ. ಆ್ಯಂಡ್ ಈ ಫಿಲಮಲ್ಲಿ ಜಗ್ಗಿ ಅನ್ನೋ ಇನ್ನೊಂದು ಕ್ಯಾರೆಕ್ಟರ್ ಕೂಡ ತೋರಿಸಿದಾರಲ್ವಾ. ಸೊ ಆ ಕ್ಯಾರೆಕ್ಟರ್ನ ಇಂಪಾರ್ಟೆನ್ಸ್ ಏನು, ಆ ಕ್ಯಾರೆಕ್ಟರ್ ಇಲ್ಲಿ ರಿಕ್ವೈರ್ಡ್ ಇತ್ತಾ ಆ್ಯಂಡ್ ಅದು ಏನಕ್ಕೆ ಬಂದಿದೆ ಆ್ಯಂಡ್ ಅದ್ರ ಮುಖಾಂತರ ಡಾರ್ಲಿಂಗ್ ಕೃಷ್ಣ ಅವರು ಏನು ಹೇಳೋದು ಕೊಟ್ಟಿದ್ದಾರೆ ಅಂತ ನೀವು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ಆ್ಯಂಡ್ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೂಡ ಇದೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಡಾರ್ಲಿಂಗ್ ಕೃಷ್ಣ ಅವರ ಪರ್ಫಾರ್ಮೆನ್ಸ್ ಇದರಲ್ಲಿ ಬ್ರಿಲಿಯಂಟಾಗಿ ಬಂದಿದೆ. ಆ ಲವ್, ಆ ಎಮೋಷನ್ಸ್, ಕಾಮಿಡಿ ಎಲ್ಲನೂ ಕೂಡ ಒಂದು ಒಳ್ಳೆ ರೀತಿಲಿ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ಆ ಮಗು ಕೂಡ ತುಂಬ ಆ್ಯಕ್ಟಿಂಗ್ನ ನ್ಯಾಚುರಲ್ ಆಗಿ ಕ್ಯೂಟಾಗಿ ಮಾಡಿದೆ. ಅಷ್ಟೇ ಅಲ್ಲ, ಇವರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದವರು, ಜಗ್ಗಿ ಕ್ಯಾರೆಕ್ಟರ್ ಮಾಡಿದವರು ಇವರೆಲ್ಲರ ಪರ್ಫಾರ್ಮೆನ್ಸ್ ಕೂಡ ಒಂದು ಒಳ್ಳೆ ಕ್ಲೀನಾಗಿ ಡೀಸೆಂಟಾಗಿತ್ತು ಅಂತಲೇ ಹೇಳ್ತೀನಿ. ಮತ್ತು ಇದರಲ್ಲಿ ಮ್ಯೂಸಿಕ್ ತುಂಬ ಡೀಸೆಂಟಾಗಿ ಚೆನ್ನಾಗಿ ಬಂದಿದೆ. ಮುದ್ದು ಮಗಳನಿ ಅನ್ನೋ ಸಾಂಗ್ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ಈ ಫಿಲಮಲ್ಲಿ ಯಾವುದೇ ರೀತಿ ನೆಗೆಟಿವ್ ಇಲ್ವಾ ಅಂತಂದರೆ ಇದೆ. ಏನಪ್ಪ ಅದು ಅಂತಂದರೆ ಅದು ಕೆಲವೊಂದಷ್ಟು ಆ್ಯಕ್ಟರ್ಸ್ ಅವ್ರ ನೇಮ್ ತೊಗೊಳ್ಳಲ್ಲ, ಅವರ ಪರ್ಫಾರ್ಮೆನ್ಸ್ ಇನ್ನೊಂದು ಸ್ವಲ್ಪ ಬೆಟರಾಗಿ ಮಾಡ್ಬೋದಿತ್ತು ಅಂತ ಮಾತ್ರ ಅನ್ನಿಸ್ತು. ಇದು ಬಿಟ್ಟು ಬೇರೆ ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ಸ್ ಇಲ್ಲ. ಮತ್ತು ಲವ್ ಮಾಕ್ಟೈಲ್ 3 ಬಂದು ಪಾರ್ಟ್ 1 ಪಾರ್ಟ್ 2 ಥರ ಲವ್ ಆ್ಯಂಡ್ ಕಾಮಿಡಿ ಮೇಲೆ ಮಾಡಿರುವಂಥ ಫಿಲಮ್ ಅಲ್ಲ. ಇದೊಂದು ಕಂಪ್ಲೀಟ್ಲಿ ಅಪ್ಪ ಮಗಳ ಎಮೋಷನ್ಸ್ ಮೇಲೆ ಮಾಡಿರುವಂಥ ಫಿಲಮ್. ಸೊ ಇದು ಮಾಸ್ ಆಡಿಯನ್ಸ್ಗೆ ಸ್ವಲ್ಪ ಇಷ್ಟ ಆಗದೆ ಇರ್ಬೋದು, ಬಟ್ ಎಮೋಷನ್ಸ್ನ ಇಷ್ಟಪಡೋರಿಗೆ ಆ್ಯಂಡ್ ಲವ್ ಮಾಕ್ಟೈಲ್ನ ಸೀರೀಸ್ನ ಫ್ಯಾನ್ ಬೇಸ್ಗೆ ಡೆಫಿನೆಟ್ಲಿ ಇಷ್ಟ ಆಗುವಂಥ ಒಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ ಇದಾಗಿದೆ. ಸೊ ನೀವು ಈ ಯುಗಾದಿಗೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡ್ಕೊ ಬನ್ನಿ ಅಂತ ಹೇಳ್ತೀನಿ. ಆ್ಯಂಡ್ ಇಫ್ ಇನ್ ಕೇಸ್ ನೀವೇನಾದರೂ ಈ ಫಿಲಮ್ನ ಆಲ್ರೆಡಿ ನೋಡಿದರೆ ನಿಮಗೆ ಈ ಫಿಲಮ್ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.